ಇದೆಲ್ಲ ಇದನ್ನೇ ಕರೀರಿ. ದೇವೇಂದ್ರನ ಆಸ್ಥಾನ, ಎಲ್ಲರೂ ಕುಳಿತುಕೊಂಡಿರುವ ದೃಶ್ಯ. ನಾರಾಯಣ 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 ನಾರಾಯಣ. ಬ್ರಹ್ಮರ್ಷಿಗಳೇ, ತ್ರಿಲೋಕ ಸಂಚಾರಿಯಾಗಿರುವ ನೀವು ಏನು ಶುಭವಾರ್ತೆಯನ್ನು ತಂದಿದ್ದೀರಿ? ದೇವೇಂದ್ರ, ಒಂದು ವಿಚಾರವನ್ನು ನಿಮ್ಮಲ್ಲಿ ಹೇಳಲು ಬಯಸುತ್ತೇನೆ. ಅದೇನೆಂದರೆ, ಅಯೋಧ್ಯೆಯ ಅರಸನಾದ ಹರಿಶ್ಚಂದ್ರನು ನಿಜವಾಗಿ ರಾಜನೆನಿಸಿಕೊಳ್ಳಲು ಯೋಗ್ಯನಿದ್ದಾನೆ. ಆತ ಮಹಾಸತ್ಯವಂತನು, ಉದಾರಿಯೂ ವಿವೇಕಿಯೂ ಆಗಿರುವನು. ಇದು ಒಂದು ವಿಶೇಷವೇ ಸರಿ. ನಾರದರ ಮಾತು ಅಕ್ಷರಶಃ ಸತ್ಯ. ಸತ್ಯ ಒಂದೇ ಸಕಲಾರ್ಥ ಸಾಧಕ. ಸತ್ಯವೇ ನಿತ್ಯ. ಸಕಲ ಚರಾಚರಗಳ ಸೃಷ್ಟಿಗೆ ಸತ್ಯವೇ ಆಧಾರ ಎಂಬುದನ್ನು ಅರಿತು ಬದುಕುವವನೇ ಹರಿಶ್ಚಂದ್ರ. ಹರಿಶ್ಚಂದ್ರನು ಸದ್ಗುಣಗಳ ಗಣಿ ಎಂಬ ವಿಚಾರವೂ ಸತ್ಯವಾದದ್ದು. ವಸಿಷ್ಠ, ನೀತಿ ಹೇಳುವುದು ಸುಲಭ, ಆಚರಿಸುವುದು ಕಷ್ಟ. ಜಗತ್ತಿಗೆ ಆಧಾರವಾದ ಸತ್ಯವನ್ನು ತ್ರಿಕರಣ ಶುದ್ಧವಾಗಿ ಪಾಲಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆತನು ತಮ್ಮ ಶಿಷ್ಯರಿಗೂ ಇಷ್ಟೊಂದು ಖಂಡಿತವಾದ ಅಭಿಪ್ರಾಯವನ್ನು ಹೊಂದಿದೆ. ಕಣ್ಣದ್ದನ್ನು ಕಂಡ ಹಾಗೆ ಹೇಳಿದರೆ ಕೆಂಡದಂತ ಕೋಪವೇಕೆ? ಹರಿಶ್ಚಂದ್ರನು ಸತ್ಯವಂತನೇ ಆಗಿದ್ದಾನೆ. ಆದ್ದರಿಂದ ಅವನನ್ನು ಕೊಂಡಾಡಿದೆ. ಹೀಗೋ ಆಗಲಿ. ಒಂದು ವೇಳೆ ಆತ ಶೀಲಭ್ರಷ್ಟನಾದಲ್ಲಿ? ಒಂದು ವೇಳೆ ಆತ ಶೀಲಭ್ರಷ್ಟನಾದಲ್ಲಿ ನನ್ನ ತಪೋಫಲವೆಲ್ಲ ನಷ್ಟವಾಗಲಿ. ದುರಾಚಾರ್ಯ ಪಾಪ ಫಲವು ನನಗೆ ತಗಲಿ. ಘೋರವಾದ ನರಕವಾಸವು ನನಗೆ ಪ್ರಾಪ್ತವಾಗಲಿ. ಆಗಲಿ. ಹರಿಶ್ಚಂದ್ರನ ಸತ್ವ ಪರೀಕ್ಷೆ ನನ್ನಿಂದಲೇ ನಡೆಯಲಿ. ವಸಿಷ್ಠರೇ, ನನ್ನ ಪ್ರತಿಜ್ಞೆ ಕೇಳಿ. ನನ್ನ ಸತ್ವ ಪರೀಕ್ಷೆಯಲ್ಲಿ ಆತ ಉತ್ತೀರ್ಣನಾಗಿ ತನ್ನ ಶೀಲ ರಕ್ಷಣೆ ಮಾಡಿಕೊಂಡಂತಾದರೆ ನಾನು ಇದುವರೆಗೆ ಗಳಿಸಿದ ನನ್ನ ತಪೋಶಕ್ತಿಯನ್ನು ಆತನಿಗೆ ಧಾರೆ ಎರೆಯುವುದು. ಇದಕ್ಕೆ ಸಕಲ ದೇವತೆಗಳೇ ಸಾಕ್ಷಿ. ಮಗನೇ, ನಿನ್ನ ಇಷ್ಟಾರ್ಥ ಸಿದ್ಧಿಸಲಿ. 100 ವರ್ಷ ಚಿರಕಾಲ ಬಾಳು. ಸ್ವಾಮಿ,
ದ್ವಾರಬಾಗಿಲಲ್ಲಿ ವಿಶ್ವಾಮಿತ್ರ ಮುನಿಗಳು ಆಗಮಿಸಿದ್ದಾರೆ. ಹೌದು, ಬೃಹದಾಶ್ಚರ್ಯ. ಅವರನ್ನು ಆದರದಿಂದ ಬರಮಾಡಿಕೊಳ್ಳಿ. ಮುನಿಶ್ರೇಷ್ಠರೇ, ತಮ್ಮ ಪಾದಾರವಿಂದಕ್ಕೆ ಸಾಷ್ಟಾಂಗವೆರಗುತ್ತಿದ್ದೇನೆ. ಬನ್ನಿ. ಗುರುಗಳೇ, ನಿಮ್ಮ ದರ್ಶನ ಭಾಗ್ಯವನ್ನು ಪಡೆದ ನಾವೇ ಧನ್ಯರು. ಕಾರಣವಿಲ್ಲದೆ ತಾವು ಎಲ್ಲಿಗೂ ಹೋಗುವುದಲ್ಲ. ಬಂದ ಕಾರಣವನ್ನು ತಿಳಿಸಿದರೆ ನಾವೆಲ್ಲರೂ ಕೃತಾರ್ಥರಾಗುತ್ತೇವೆ. ರಾಜ, ನಾನೊಂದು ಮಹಾಯಾಗವನ್ನು ಪ್ರಾರಂಭಿಸಿದ್ದೇನೆ. ಅದಕ್ಕೆ ಅಪಾರವಾದ ಧನರಾಶಿ ಬೇಕಾಗಿದೆ. ಅದನ್ನು ನೀನು ಕೊಡಬಲ್ಲೆಯಾ? ಮುನಿವರಿಯರೇ, ತಮಗೆ ದನಕನಕಗಳನ್ನು ದಾನಗೈಯುವುದೇ ನಮ್ಮ ಭಾಗ್ಯ. ಅಪ್ಪಣೆಯಾಗಲಿ. ಆನೆಯ ಮೇಲೆ ನಿಂತು ನಾಣ್ಯವನ್ನು ಎಸೆದಾಗ ಅದು ಎಷ್ಟು ಎತ್ತರ ಹೋಗುವುದೋ ಅಷ್ಟು ಎತ್ತರದ ರಾಶಿ ಬೇಕಾಗಿದೆ. ಕೊಡಬಲ್ಲೆಯಾ? ತಮ್ಮ ಚಿತ್ತ ಗುರುಗಳೇ. ಮಂತ್ರಿಗಳೇ, ಮುನಿವರಿಯರಿಗೆ ಕೊಡಬೇಕಾದ ಧನರಾಶಿಯ ಸಿದ್ಧತೆಯನ್ನು ಮಾಡಿ. ರಾಜ, ಸದ್ಯಕ್ಕೆ ಈ ಧನರಾಶಿ ನಿನ್ನಲ್ಲಿಯೇ ಇದೆ. ನನಗೆ ಬೇಕಾದಾಗ ನಾನು ಅದನ್ನು ತರಿಸಿಕೊಳ್ಳುತ್ತೇನೆ. ವಿಶ್ವಾಮಿತ್ರ ತನ್ನ ಮಾಯಾಶಕ್ತಿಯಿಂದ ಸೃಷ್ಟಿಸಿದ ಮಾಯಾವರಾಹವನ್ನು ಬೇಟೆಯಾಡುತ್ತಾ ಹರಿಶ್ಚಂದ್ರ ವಿಶ್ವಾಮಿತ್ರರ ಆಶ್ರಮವಿರುವ ಅರಣ್ಯ ಪ್ರವೇಶಿಸುತ್ತಾನೆ. ಇತ್ತ ವಿಶ್ವಾಮಿತ್ರ ಮಾತಂಗಿ ಕನ್ಯೆಯರನ್ನು ಸೃಷ್ಟಿಸಿ ಹರಿಶ್ಚಂದ್ರ ಇರುವಲ್ಲಿಗೆ ಕಳುಹಿಸುತ್ತಾನೆ. ಹೇಳಿ, ನಿಮ್ಮ ಆಕಾಂಕ್ಷೆಗಳೇನು? ನೀವು ನಮ್ಮನ್ನು ಮದುವೆಯಾಗಲೇಬೇಕು. ನಾನು ಏಕಪತ್ನಿ ವೃತಸ್ಥ, ಅದು ಸಾಧ್ಯವಿಲ್ಲ. ನೀವು ನಮ್ಮನ್ನು ಮದುವೆಯಾಗಲೇಬೇಕು. ನಾನು ಸಾರಿ ಸಾರಿ ಹೇಳಿದರು ನನ್ನ ತಾಳ್ಮೆಯನ್ನು ಪರೀಕ್ಷಿಸುತ್ತಿರುವೇರಾ? ಯಾರಲ್ಲಿ ಭಟರು ಈ ಅಧಿಕ ಪ್ರಸಂಗಿಗಳಿಗೆ ಚಾಟಿ ಏಟನ್ನು ಕೊಟ್ಟು ಸಭೆಯಿಂದ ಹೊರಗೆ ತಂದರು. ಈ ಕನ್ಯೆಯರನ್ನು ತುಚ್ಛೀಕರಿಸಿ ಅವಮಾನಿಸಿದ್ದಕ್ಕಾಗಿಯೇ ಪ್ರತಿಯಾಗಿ ನನ್ನ ಶಾಪಾಗ್ನಿಗೆ ಆಹುತಿಯಾಗಿ. ಮಹರ್ಷಿಗಳೇ, ನನ್ನಿಂದ ತಪ್ಪಾಗಿದ್ದರೆ ನಾನು ಮನಪೂರ್ವಕವಾಗಿ ಕ್ಷಮೆ ಯಾಚಿಸುತ್ತಿದ್ದೇನೆ. ನನ್ನ ಕೋಪಾಗ್ನಿ ಶಾಂತವಾಗಬೇಕಾದರೆ ನನ್ನ ಆಜ್ಞೆಯನ್ನು ಪಾಲಿಸಲೇಬೇಕು. ನೀನು ಈ ಕನ್ಯೆಯರನ್ನು ಲಗ್ನವಾಗಲೇಬೇಕು. ಅಗ್ನಿ ಸಾಕ್ಷಿಯಾಗಿ
ಕೈ ಹಿಡಿದ ಪತ್ನಿಗೆ ದ್ರೋಹ ಎಸೆಯಲಾರ. ಸತ್ತ ಪತಿಯನ್ನು ತುಳಿಯುವಾಗ ಆಕೆಗೆ ಇದ್ದ ಮಾತನ್ನು ಮೀರಲು. ಹರಿಶ್ಚಂದ್ರ, ಸಾಕು ನಿನ್ನ ಮಂಡತನ. ನಮ್ಮಂತ ಬ್ರಹ್ಮ ಋಷಿಗಳ ಆಜ್ಞೆ ಪಾಲಿಸುವುದೇ ರಾಜಧರ್ಮ. ಅದು ನಿಮ್ಮ ಪ್ರಕಾರ ರಾಜಧರ್ಮವೇ ಆಗಿದ್ದರೆ ಅಂತಹ ರಾಜ್ಯವನ್ನಾದರೂ ಬಿಟ್ಟೆಗೂ ಮದುವೆ ಆಗಲಾರೆ. ಏನಂದೆ ರಾಜ್ಯವನ್ನಾದರೂ ಬಿಡುತ್ತೇನೆ ಎಂದೆಯ? ಆಡಿನ ಮಾತಿನಂತೆ ನಡೆದೆವು. ಮರು ಮಾತನಾಡದೆ ರಾಜ್ಯವನ್ನು ನನಗೆ ಹಾರೆ ಎರೆದು ಕೊಡು. ಧನ್ಯನಾದ ಮಕ್ಕಳೇ, ಎಂಥ ಭಾಗ್ಯವಂತರು. ಅಯೋಧ್ಯೆಯ ಪಟ್ಟವನ್ನು ಬ್ರಹ್ಮ ಋಷಿಗಳೇ ನೀಡುತ್ತಿದ್ದಾರೆ ಎಂದರೆ ಇದಕ್ಕಿಂತ ದೊಡ್ಡ ಭಾಗ್ಯ ಬೇರೇನಿದೆ? ಹರಿಶ್ಚಂದ್ರ, ನನ್ನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳು. ಗುರುಗಳೇ, ತಮ್ಮ ಚಿತ್ತ. ಹರಿಶ್ಚಂದ್ರನು ಬೇಟೆಯನ್ನು ಮುಗಿಸಿ ತನ್ನ ರಾಜ್ಯಕ್ಕೆ ಮರಳಿ ಬರುವ ದೃಶ್ಯ. ಅರಮನೆಗೆ ಬರುವಾಗ ಸಂತೋಷದಿಂದ ಸ್ವಾಗತ ಮಾಡೋ ಸನ್ನಿವೇಶ. ಹರಿಶ್ಚಂದ್ರ ಮಹಾರಾಜನಿಗೆ ಜಯವಾಗಲಿ, ಜಯವಾಗಲಿ. ಹರಿಶ್ಚಂದ್ರ ಮಹಾರಾಜನಿಗೆ ಜಯವಾಗಲಿ, ಜಯವಾಗಲಿ. ದೇವಿ, ನಮ್ಮ ರಾಜ್ಯ ಸರ್ವಸ್ವವನ್ನು ವಿಶ್ವಾಮಿತ್ರ ಮುನಿಗಳಿಗೆ ದಾನಗೈದಿರುವೆ. ನಿನ್ನಲ್ಲಿ ಕೇಳುವುದಕ್ಕೂ ಸಮಯವಿರಲಿಲ್ಲ. ಇದನ್ನು ನನ್ನಲ್ಲಿ ಹೇಳುವ ಅವಶ್ಯಕತೆ ಇಲ್ಲ. ಯಾವುದೋ ಮಹಾಧರ್ಮ ಪಾಲನೆಗಾಗಿ ರಾಜ್ಯದಾನವನ್ನು ಮಾಡಿದಿರಲ್ಲವೇ? ಅಪ್ಪಾಜಿ, ರಾಜದಾನ ಎಲ್ಲ ದಾನಕ್ಕಿಂತಲೂ ಶ್ರೇಷ್ಠವಾದದ್ದಲ್ಲವೇ? ನಿಜ ಕುಮಾರ, ನಿಜ. ಮಂತ್ರಿಗಳೇ, ಇನ್ನು ವಿಶ್ವಾಮಿತ್ರ ಮಹರ್ಷಿಗಳ ಪಟ್ಟಾಭಿಷೇಕಕ್ಕೆ ಏರ್ಪಾಟು ಮಾಡಿ. ಹರಿಶ್ಚಂದ್ರ, ನೀನಾಡಿದ ಮಾತಿನಂತೆ ಅಯೋಧ್ಯೆಯ ಸರ್ವಸ್ವವನ್ನು ನನಗೆ ಹಾರೆ ಎರೆದು ಕೊಡು. ಆಗಲಿ, ಬನ್ನಿ. ಹರಿಶ್ಚಂದ್ರ, ಈಗಲಾದರೂ ನಮ್ಮ ಮಾತನ್ನು ಕೇಳು. ನಿನ್ನ ರಾಜ್ಯ ನಿನಗೆ ಪುನಃ ಲಭಿಸುತ್ತದೆ. ಇಲ್ಲಿಯವರೆಗೆ ಯಾವ ಕಷ್ಟವನ್ನು ಅರಿಯದ ಈ ನಿನ್ನ ಪತ್ನಿ ಮತ್ತು ಕುಮಾರ ಅವರ ಮೇಲಿನ ಕನಿಕರದಿಂದ ಈ ಅವಕಾಶವನ್ನು ನಿನಗೆ ಕಲ್ಪಿಸಿಕೊಡುತ್ತೇನೆ. ಬ್ರಹ್ಮಶ್ರೀ, ನಮಗೆ ಯಾವ ಕಷ್ಟವೂ ಇಲ್ಲ. ನಮ್ಮನ್ನು ಆಶೀರ್ವದಿಸಿ ಕಳುಹಿಸಿಕೊಡಿ. ಹರಿಶ್ಚಂದ್ರ, ನೀನಿನ್ನು ಹೊರಡಬಹುದು. ಹರಿಶ್ಚಂದ್ರ, ಸ್ವಲ್ಪ ತಡಿ. ನೀವೆಲ್ಲರೂ ಧರಿಸಿದ ಆಭರಣಗಳನ್ನು ಎಣಿಸಿ ಇಡು. ಅವು ನಮಗೆ ಸೇರಬೇಕಾದದ್ದು. ಹರಿಶ್ಚಂದ್ರ, ನಿಲ್ಲು ನಿಲ್ಲು. ಹರಿಶ್ಚಂದ್ರ, ಇದೇನು ನಿನ್ನ ಸತ್ಯ ಸಂಗತಿ? ಇದೇನು ನಿನ್ನ ಸತ್ಯವ್ರತ? ನೀನು ನಮಗೆ ಮೋಸ ಮಾಡಿ ಹೋಗುತ್ತಿದ್ದೀಯಾ? ಮೋಸ? ಸ್ವಾಮಿ, ನಾನೇನು ಮೋಸ ಮಾಡಿದೆ? ಹರಿಶ್ಚಂದ್ರ, ಯಜ್ಞಾರ್ಥವಾಗಿ ನನಗೆ ಕೊಟ್ಟಿರುವ ಧನವನ್ನು ನಿನ್ನಲ್ಲೇ ಇಟ್ಟುಕೊಂಡಿರುವೆಯಲ್ಲ. ಹೌದು ಸ್ವಾಮಿ. ಮತ್ತೆ ಆ ಧನವೆಲ್ಲಿ? ಆ ಧನವೆಲ್ಲ ಬೊಕ್ಕಸದಲ್ಲಿ ಭದ್ರವಾಗಿದೆ. ಆ ಬೊಕ್ಕಸದಲ್ಲಿರುವ ಧನ ನಮಗೆ ದಾನ ರೂಪವಾಗಿ ಬಂತು. ನಾನು ನಿನ್ನಲ್ಲಿ ಇಟ್ಟಿದ್ದ ಧನವನ್ನು ಬೇರೆಯಾಗಿಯೇ ತೀರಿಸಬೇಕು. ಓ, ಹೌದೇ? ಬ್ರಹ್ಮ ಋಷಿಗಳೇ, ನನಗೆ ಕೇವಲ 1 ತಿಂಗಳ ಅವಧಿ ಕೊಡಿ. ಹೇಗಾದರೂ ಮಾಡಿ ನಿಮ್ಮ ಋಣವನ್ನು ತೀರಿಸುತ್ತೇನೆ. ನಿನ್ನ ಮಾತಿಗೆ ಒಪ್ಪಿದೆ.
ಹೋಗುತ್ತಾರೆ. ಆಗ ದಾರಿ ಮಧ್ಯದಲ್ಲಿ ನಾನಾ ಕಷ್ಟಗಳನ್ನು, ನೋವುಗಳನ್ನು, ಯಾತನೆಗಳನ್ನು ಅನುಭವಿಸುತ್ತಾರೆ. ವಿಶ್ವಾಮಿತ್ರನ ಶಿಷ್ಯನಾದ ನಕ್ಷತ್ರಿಕ ಕೂಡ ಅವರನ್ನು ನಾನಾ ರೀತಿಯಿಂದ ಕಾಡುತ್ತಾನೆ. ನೋವು ದುಃಖಗಳನ್ನು ನುಂಗಿಕೊಂಡ ಹರಿಶ್ಚಂದ್ರ ತನ್ನ ಕುಟುಂಬ ಸಮೇತ ಕಾಶಿಯ ಕ್ಷೇತ್ರವನ್ನು ತಲುಪಿದನು. ಹಾ, ಬಂದಾಯಿತು. ವಿಶ್ವೇಶ್ವರ ನಗರ, ಮಹಾ ಪುಣ್ಯಕ್ಷೇತ್ರ ಕಾಶಿ ನಗರ. ಹೇ ಕಾಶಿ ವಿಶ್ವನಾಥ, ನಮೋ ನಮಃ. ಸುಮ್ಮನೆ ಯೋಚಿಸುತ್ತಿದೆಯಲ್ಲ. ನಾಳೆ ಬೆಳಗಾಗುವುದರೊಳಗೆ ವಿಶ್ವಾಮಿತ್ರ ಗುರುಗಳಿಗೆ ಕೊಡಬೇಕಾದ ಧನರಾಶಿ ಎಲ್ಲಿ? ಸ್ವಾಮಿ, ನನ್ನದೊಂದು ಸಲಹೆ. ನನ್ನನ್ನು ಯಾರಿಗಾದರೂ ಮಾರಿಬಿಡಿ. ನಾನು ದಾಸಿಯಾಗಿ ಕೆಲಸ ಮಾಡಲು ಸಿದ್ಧ. ಆದರೆ ನೀವು ಸತ್ಯವನ್ನು ಬಿಡಬೇಡಿ. ಧರ್ಮದ ಹಾದಿಯಲ್ಲಿ ನಡೆಯಿರಿ. ದೇವಿ, ಏನಿದು? ಈ ಕಾರ್ಯವನ್ನು ನಾನು ಮಾಡಲಾರೆ. ಇಲ್ಲ, ನನ್ನಿಂದಾಗದು. ಸ್ವಾಮಿ, ಸತ್ಯ ಪ್ರತಿಷ್ಠೆಗಾಗಿ ಮಾಡಿದ ಯಾವ ಕೆಲಸವೂ ನೀಚವಲ್ಲ. ಈ ಸೀಮಿತ ಅವಧಿಯಲ್ಲಿ ಬೇರೇನೂ ಉಪಾಯವಿಲ್ಲ. ಕುಂಡಿಗೆಯನ್ನು ಕಲ್ಲು ಮಾಡಿಕೊಂಡು ಧರ್ಮ ಪತ್ನಿಯನ್ನು ಮಾರಲು ಸಿದ್ಧನಾಗಿದ್ದೇನೆ. ಓ ಕಾಶೀಪುರದ ನಿವಾಸಿಗಳೇ, ಮಹಾಶಯರೇ, ಧನಿಕರೇ, ವಿಶ್ವಾಮಿತ್ರ ಮಹರ್ಷಿಗಳ ಋಣವನ್ನು ನಾನು ತೀರಿಸಬೇಕಾಗಿದೆ. ಅದಕ್ಕಾಗಿ ನಾನು ನನ್ನ ಧರ್ಮ ಪತ್ನಿಯನ್ನೇ ಮಾರಲು ಸಿದ್ಧನಾಗಿದ್ದೇನೆ. ಈ ಸಾಧ್ವಿಯನ್ನು ಕೊಂಡುಕೊಂಡು ಪುಣ್ಯ ಕಟ್ಟಿಕೊಳ್ಳಿ. ನಾನು ನಿನ್ನ ಧರ್ಮಪತ್ನಿಯನ್ನು ದಾಸಿಯನ್ನಾಗಿ ಕೊಂಡುಕೊಳ್ಳಲು ಸಿದ್ಧನಾಗಿದ್ದೇನೆ. ಎಷ್ಟು ಹಣ ಬೇಕು ಕೇಳು. ಆನೆಯ ಮೇಲೆ ಒಬ್ಬ ವ್ಯಕ್ತಿ ನಿಂತು ನಾಣ್ಯವನ್ನು ಎಸೆದಾಗ ಅದು ಎಷ್ಟು ಎತ್ತರಕ್ಕೆ ಹೋಗುವುದೋ ಅಷ್ಟು ಎತ್ತರದ ಧನರಾಶಿಯನ್ನು ಕೊಡಬೇಕು. ಕೊಡುತ್ತೀರಾ? ಹರಿಶ್ಚಂದ್ರ, ನಿನ್ನ ಸತ್ಯನಿಷ್ಠೆಯನ್ನು ಕಂಡು ಬಹಳ ಸಂತೋಷವಾಯಿತು. ಆದ್ದರಿಂದ ನೀನು ಕೇಳಿದಷ್ಟು ಹಣವನ್ನು ಕೊಟ್ಟು ನಿನ್ನ ಪತ್ನಿ ಹಾಗೂ ಮಗನನ್ನು ಕೊಂಡುಕೊಳ್ಳುತ್ತೇನೆ. ನಕ್ಷತ್ರಿಕ, ಈ ನನ್ನ ಮುದ್ರೆಯ ಉಂಗುರವನ್ನು ಕಾಶಿರಾಜನಿಗೆ ಕೊಟ್ಟು ಅವರಿಂದ ನನ್ನ ರಾಶಿಯನ್ನು ಪಡೆದುಕೋ. ಹರಿಶ್ಚಂದ್ರ, ವಿಶ್ವಾಮಿತ್ರ ಗುರುಗಳ ಋಣ ನೀನು ತೀರಿಸಿದೆ. ನಾನು ನಿನ್ನ ಜೊತೆ ಕಾಲು ಮೇಲೂ ಒಲಿದಿದ್ದೇನೆ. ನನಗೆ ಸಲ್ಲಬೇಕಾದ ಹಣ ಎಲ್ಲಿ? ನಕ್ಷತ್ರಿಕ, ನಿಮ್ಮ ಋಣವನ್ನು ತೀರಿಸಲು ನನ್ನ
ನಕ್ಷತ್ರಿಕ, ಇವನನ್ನು ನೀನು ಮಾರುತ್ತಿದ್ದೀಯ. ನೀನು ಇವನನ್ನು ಕೊಂಡುಕೊಳ್ಳುತ್ತೀಯಾ? ನಾನು ಈ ಸ್ಮಶಾನದ ದೊರೆ ಈರಬಾವು. ಈತನ ಬೆಲೆ ಹೇಳಿ, ನೀನು ಕೇಳಿದಷ್ಟು ಹಣ ಕೊಟ್ಟು ಇವನನ್ನು ನಾನು ಕೊಂಡುಕೊಳ್ಳುತ್ತೇನೆ. ಹರಿಶ್ಚಂದ್ರ, ಈ ಸ್ಮಶಾನ ಕಾಯೋ ಕೆಲಸ ನನ್ನದು. ಪ್ರತಿಯೊಂದು ಜೀವಕ್ಕೂ ಒಂದು ಕಾಸು, ಒಂದು ಸೇರು ಅಕ್ಕಿ ಮತ್ತು ಬಟ್ಟೆ ಪಡೆದುಕೊಳ್ಳಬೇಕು. ಕಾಸನ್ನು ನನಗೆ ಒಪ್ಪಿಸು, ಅಕ್ಕಿಯನ್ನು ನೀನು ಬಳಸು. ಈ ರೀತಿಯಲ್ಲಿ ಹರಿಶ್ಚಂದ್ರ ಭೂಪಾಲನು ತನ್ನ ಒಡೆಯನ ಆಜ್ಞೆಯನ್ನು ಪಾಲಿಸುತ್ತಾ ಸುಡುವ ಹೆಣಗಳ ಕಮರು ವಾಸನೆ ಹರಿಯುತ್ತಾ ಶವಗಳಿಗೆ ಎರೆದ ಅಕ್ಕಿಯನ್ನು ಬಟ್ಟೆಯನ್ನು ತೆಗೆದುಕೊಳ್ಳುತ್ತಾ ದಿನಗಳನ್ನು ಕಳೆಯುತ್ತಿದ್ದನು. ಸತತವಾಗಿ ಶಿವನನ್ನು ಧ್ಯಾನಿಸುತ್ತಿದ್ದನು. ಹಿಡಿದ ಚಿಂತೆಯನ್ನು ಮರೆಯಲು ಯತ್ನಿಸುತ್ತಿದ್ದನು. ಇತ್ತ ಚಂದ್ರಮತಿ ಬ್ರಾಹ್ಮಣನ ಮನೆಯಲ್ಲಿ ದಾಸಿಯಾಗಿ ದುಡಿಯುವಳು. ಚಂದ್ರಮತಿ ಮನೆಯನ್ನು ಸಾರಿಸಿ ಕಸವನ್ನು ಗುಡಿಸುವಳು. ಅನೇಕ ಕಷ್ಟ ಕಾರ್ಪಣ್ಯದಲ್ಲಿ ಸಿಕ್ಕಿ ಒಂದು ದಿನ ಮನೆ ಸಾರಿಸುವಾಗ ಕೈಕೀರಿ ರಕ್ತ ಬರುತ್ತಿರುವುದನ್ನು ಮಗ ನೋಡಿದ. ಅಮ್ಮ, ಏನಾಯಿತು? ನಿನ್ನ ಕೈಯಿಂದ ರಕ್ತ ಬರುತ್ತಿದೆ. ನಾನು ಈ ಕೆಲಸವನ್ನು ಮಾಡಲೇ? ಬೇಡ ಮಗನೇ, ನೀನು ವಿದ್ಯಾ ಪಾರಂಗತನಾಗಬೇಕು. ಗುರುಗಳ ಬಳಿ ಹೋಗು. ಮಕ್ಕಳೇ, ಎಲ್ಲರೂ ಕಾಡಿಗೆ ಹೋಗಿ ಪೂಜೆಗೆ ಬೇಕಾದ ಗರ್ಭೆ ಸಮಿತಿಗಳನ್ನು ತನ್ನಿ. ಗುರುಗಳೇ, ಈ ದಾಸಿಪುತ್ರನನ್ನು ಕರೆದುಕೊಂಡು ಹೋಗಲೇ? ಕರೆದುಕೊಂಡು ಹೋಗು. ಗೆಳೆಯ, ನಾನು ಅಮ್ಮನ ಒಪ್ಪಿಗೆ ಪಡೆದು ಬರುತ್ತೇನೆ. ಅಲ್ಲಿಯವರೆಗೆ ನೀನು ಕಾಯು. ಏನು ಮಾಡುತ್ತಿದ್ದೀಯೇ? ಪಾತ್ರ ಕಳೆಯುತ್ತಿದ್ದೀಯಾ? ಒಂದು ಕೆಲಸವನ್ನು ಹಿಡಿದರೆ ಅದನ್ನೇ ಮಾಡುತ್ತೀಯಾ? ಏಳು ಮೇಲೆ ಬೇಗ ಬೇಗ ನೀರನ್ನು ಸೇರು. ಅಮ್ಮ, ನನಗೆ ಜೋರು ಹಸಿವಾಗುತ್ತಿದೆ. ಏನಾದರೂ ತಿನ್ನಲು ಕೊಡಮ್ಮ. ಗುರುಗಳು ದರ್ಬೆ ತರಲು ಹೇಳಿದ್ದಾರೆ. ಮಗನೇ, ನಾನಿನ್ನೂ ಅಡುಗೆ ಮಾಡಿಲ್ಲ. ಅಮ್ಮ, ಕುಡಿಯಲು ಸ್ವಲ್ಪ ನೀರನ್ನಾದರೂ ಕೊಡಮ್ಮ. ಅದರಿಂದಾದರೂ ಹೊಟ್ಟೆ ತುಂಬಿಸಿಕೊಳ್ಳುತ್ತೇನೆ. ಬಾಲಕರೇ, ಕಾಡಿಗೆ ಹೋಗಿ ದರ್ಬೆ ಸಮಿತಿಗಳನ್ನು ತಾ ಅಂದರೆ ಆಯೋಡನೆ ನಲ್ಲೆ ಹೊಡೆಯುತ್ತಿದ್ದೀಯೇ? ಹೋಗು ಹೋಗು. ಲೋಹಿತಾಶ್ವ ಅಳುತ್ತಾ ಮಕ್ಕಳೊಂದಿಗೆ ಅಡವಿಗೆ ಹೋದ. ಅಡವಿಯಲ್ಲಿ ಮಕ್ಕಳೆಲ್ಲ ಸೇರಿ ದರ್ಬೆ ಸಮಿತಿಗಳನ್ನು ಸಂಗ್ರಹಿಸುತ್ತಿರುವಾಗ ಅವರಿಗೆ ಹುತ್ತದ ಬಳಿ ಸುಂದರವಾದ ಮುತ್ತುಗದ ಹೂಗಳು ಕಾಣಸಿಗುತ್ತವೆ. ಆ ಹೂವುಗಳು ಎಷ್ಟು ಸುಂದರವಾಗಿವೆ, ನಾವು ಅದನ್ನು ತೆಗೆದುಕೊಂಡು ಹೋಗೋಣವೇ? ಗುರುಗಳು ಖುಷಿ ಪಡುತ್ತಾರೆ. ಆ ಹೂಗಳು ಹುತ್ತದ ಮೇಲೆ ಎತ್ತರದಲ್ಲಿವೆ. ಅದನ್ನು ಯಾರು ತರುವುದು? ನಾನಂತೂ ತರುವುದಿಲ್ಲ. ಅದಕ್ಕೇನಂತೆ, ದಾಸಿಪುತ್ರ ಇದ್ದಾನಲ್ಲ, ಅವನೇ ತೆಗೆದುಕೊಂಡು ಬರಲಿ. ಕಂದ ಪೆಟ್ಟು ತಿಂದು ಹಸಿದ ಹೊಟ್ಟೆಯಲ್ಲಿ ಕಾಡಿಗೆ ಹೋಗಿದ್ದಾನೆ. ಕತ್ತಲಾಗುತ್ತಾ ಬಂತು, ಇನ್ನೂ ಬರಲಿಲ್ಲ. ಅಮ್ಮ, ಅಮ್ಮ, ನಾನು ಎಷ್ಟು ಬೇಡ ಎಂದು ಹೇಳಿದರೂ ಉಳಿದವರೆಲ್ಲ ನಿಮ್ಮ ಮಗನನ್ನು ಹುತ್ತದ ಬಳಿರುವ ಹೂವನ್ನು ತರಲು ಕೂಡಿದರು. ಲೋಹಿತಾಶ್ವರು ಹೂವನ್ನು ಕೇಳುವಾಗ ಹುತ್ತದಲ್ಲಿದ್ದ ಸರ್ಪವು ಅವನ ಕಾಲಿಗೆ ಕಚ್ಚಿತು. ನಿಮ್ಮ ಮಗ ಅಲ್ಲೇ ಬಿದ್ದು ಪ್ರಾಣ ಬಿಟ್ಟ. ಕುಮಾರ, ಕಂದ! ಅಯ್ಯೋ ಮಗನೇ, ಲೋಹಿತಾಶ್ವ, ನನ್ನ ಕಣ್ಣನ್ನು ಹಾವು ಕಚ್ಚಿ ಮಡಿದನಂತೆ. ಒಳ್ಳೆಯದಾಯ್ತು, ಸತ್ತರೆ ಸತ್ತರು. ಒಡೆಯ ಆಳನ್ನು ಕಳಿಸಿ ಹುಡುಕಿಸಿ. ಈಗ ಬಹಳ ರಾತ್ರಿಯಾಗಿದೆ. ಆಳುಗಳು ಎಲ್ಲಿದ್ದಾರೆ? ನಾನು ನಿದ್ರಿಸಬೇಕು. ಸುಮ್ಮನೆ ಕಾಡಬೇಡ. ಹೋಗು. ಅಯ್ಯೋ, ಆತನ ದೇಹವನ್ನು ಕಾಡು ಪ್ರಾಣಿಗಳು ಎಳೆದಾಡಿ ತಿನ್ನುವುದನ್ನು ನಾನು ಸಹಿಸಲಾರೆ. ಅದಕ್ಕಿಂತ ಮೊದಲು ದಹಿಸಬೇಕು. ದುರ್ಮರಣದಿಂದ ಸತ್ತ ಅನಿಷ್ಟವನ್ನು
ನನ್ನ ಅನುಮತಿ ಇಲ್ಲದೆ ಶವ ಸಂಸ್ಕಾರ ಮಾಡುವಷ್ಟು ಸೊಕ್ಕೆ ನಿನಗೆ? ಎಳೆಯಬೇಡ, ನನ್ನ ಮಗುವಿನ ರಟ್ಟೆ ಕಿತ್ತು ಓದೀತು. ಎಲೆ ಹೆಣ್ಣೆ, ನನಗೆ ಸಲ್ಲತಕ್ಕ ಭಾಗವನ್ನು ಕೊಟ್ಟು ಶವ ಸಂಸ್ಕಾರವನ್ನು ಮಾಡು. ಅಯ್ಯ, ನಾನು ಬಡವಳಯ್ಯ. ಬಡವಳಾದರೇನು? ಅಂತ್ಯ ಸಂಸ್ಕಾರಕ್ಕೆ ಕೊಡಬೇಕಾದದನ್ನು ಕೊಟ್ಟೇ ತೀರಬೇಕಲ್ಲ. ಅಯ್ಯ, ನನ್ನಲ್ಲಿ ಏನೂ ಇಲ್ಲವಯ್ಯ. ಸುಳ್ಳು, ಏನೂ ಇಲ್ಲ ಎನ್ನುತ್ತಿರುವೆಯಾ? ಕೊರಳಲ್ಲಿ ಮಾಂಗಲ್ಯ ಪಳ ಪಳನೆ ಹೊಳೆಯುತ್ತಿದೆ. ಅದನ್ನೇ ಕಿತ್ತು ಮಾರಿಬಿಡು. ನನ್ನ ಗಂಡನಲ್ಲದೆ ಮತ್ತೆ ಯಾರಿಗಾದರೂ ಕಾಣಿಸದ ಈ ಮಾಂಗಲ್ಯ ಗೋಚರಿಸಿತು ಎಂದಾದರೆ ಈತ ಯಾರು? ಅಯ್ಯ ಅಯ್ಯ, ಯಾರು ನೀನು? ನಾನಿಗೆ ಸ್ಮಶಾನವಾಸಿ. ಇಲ್ಲ, ಸತ್ಯವನ್ನೇ ಹೇಳು, ನೀನು ಯಾರು? ಹೇಳಿದರೆ ಸಹಿಸುವ ಶಕ್ತಿ ನಿನಗಿದೆಯೇ? ಸತ್ಯಕ್ಕಾಗಿ ಸತಿಸುತ್ತರನ್ನು ವಿಗ್ರಹಿಸಿ ಕೊನೆಗೆ ತನ್ನನ್ನು ತಾನೇ ಮಾರಿಕೊಂಡ ನತದೃಷ್ಟ ಹರಿಶ್ಚಂದ್ರ ನಾನೇ ಸ್ವಾಮಿ, ಇನ್ನೂ ನನ್ನನ್ನು ಸ್ವಾಮಿ ಎಂದು ಕರೆಯುತ್ತಿರುವೆಯಾ? ಕೈಯಲ್ಲಿ ಕಪಾಲ ಹಿಡಿದು ಮೈ ಇಡೀ ಸ್ಮಶಾನ ಬೂದಿಯನ್ನು ಲೇಪಿಸಿಕೊಂಡು ಚರ್ಮಧಾರಿಯಾದ ಮುಕ್ಕಣ್ಣನನ್ನೇ ಜಗದೊಡೆಯ ಎಂದು ಕರೆಯುವಾಗ ನನ್ನ ಪ್ರಾಣಕಾಂತನನ್ನು ಸ್ವಾಮಿ ಎಂದು ಕರೆಯಲು ನನಗೆ ನಾಚಿಕೆ ಯಾಕೆ? ಅಯ್ಯೋ ವಿಧಿ, ಇದು ಎಂತಹ ಅವರ ಪರೀಕ್ಷೆ! ಅಕಟಕಟ ನಾವು ನಿರ್ಗತಿಗೆ ನನಗೆ ಸೇರಬೇಕಾದ ಅಕ್ಕಿಯನ್ನು ನಾನು ಬಿಡಬಲ್ಲೆ. ಆದರೆ ನನ್ನೊಡೆಯನಿಗೆ ಸೇರಬೇಕಾದ ಭಾಗವನ್ನು ಬಿಡಲು ಸಾಧ್ಯವೇ ಇಲ್ಲ. ಹೋಗು, ಇದು ನನ್ನ ಒಡೆಯನ ಅಂಗಡಿ. ಎಲ್ಲಿಯಾದರೂ ಬೇಡಿ ಧನವನ್ನು ತೆಗೆದುಕೊಂಡು ಬಾ. ಕುಮಾರ ಕುಮಾರ, ಲೋಹಿತಾಶ್ವ, ಲೋಹಿತ, ಏಕಚಕ್ರಾಧಿಪತಿ ಆಗಬೇಕಾದ ನಿನಗೆ ಇಂತಹ ದುರ್ಗತಿ ಬಂದಿದ್ದೆ. ಅಯ್ಯೋ ಶಿವನೇ! ಚಂದ್ರಮತಿ ದಾರಿಯಲ್ಲಿ ಹೋಗುತ್ತಿರುವಾಗ ವಿಶ್ವಾಮಿತ್ರ ಇಲ್ಲಿಯೂ ಸತ್ಯವನ್ನು ಸಾಧಿಸಿದೆಯೇ ಎಂದು ಭಾವಿಸಿ ತನ್ನ ಇಂದ್ರಜಾಲದಿಂದ ಕಾಶಿರಾಜನ ಮಗನ ಕತ್ತನ್ನು ಹಿಸುಕಿ ಕೊಂಡು ತಂದು ದಾರಿಗೆ ಅಡ್ಡ ತಂದಿಟ್ಟ. ದಾರಿಯಲ್ಲಿ ಆ ಮಗುವನ್ನು ಕಂಡು ಇವನೇ ನನ್ನ ಮಗ ಲೋಹಿತಾಶ್ವ ಎಂದು ಭ್ರಮಿಸಿ ಅಲ್ಲಿಯೇ ಕುಳಿತಳು. ಆ ವೇಳೆಗೆ ಅಲ್ಲಿ ರಾಜನ ಮಗನಿಗಾಗಿ ಹುಡುಕಾಡುತ್ತಿದ್ದ ರಾಜಭಟರು ಸತ್ತು ಬಿದ್ದ ರಾಜನ ಮಗನ ಹತ್ತಿರ ಕುಳಿತಿದ್ದ ಚಂದ್ರಮತಿಯನ್ನು ಅರಮನೆಗೆ ಎಳೆದು ಕರೆತಂದರು. ಮಹಾರಾಜರೇ, ಇವಳೇ ಶಿಶುಘಾತಕಿ, ನಿಮ್ಮ ಮಗನನ್ನು ಕೊಂದವಳು. ಹೌದೇ, ನನ್ನ ಮಗನನ್ನು ಕೊಂದಳೆ. ಇಂತಹವರು ನಮ್ಮ ನಾಡಿನಲ್ಲಿ ಇರಬಾರದು. ಏಳವಿ, ಬೆಳಗಾಗುವುದರೊಳಗೆ ಇವಳ ಶಿರಚ್ಛೇದನವಾಗಲಿ. ಈಕೆ ಕಾಶಿಯ
ಶ್ರೀಹತ್ಯೆ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಯಾರಿಗೂ ಯಾರೇ ಆಗಿರಲಿ ಒಡೆಯನ ಆಜ್ಞೆಯನ್ನು ನೆರವೇರಿಸಬೇಕಾದದ್ದು ನನ್ನ ಕರ್ತವ್ಯ. ಹೆಣ್ಣೆ, ಸಾಯುವ ಮೊದಲು ನಿನ್ನ ಕೊನೆಯ ಇಚ್ಛೆ ಏನಾದರೂ ಇದ್ದರೆ ಹೇಳು. ನನ್ನ ಇಚ್ಛೆ ಇಷ್ಟೇ. ನಾನು ಎಷ್ಟೇ ಜನ್ಮಗಳಲ್ಲಿ ಹೆಣ್ಣಾಗಿ ಹುಟ್ಟಿದರೂ ಹರಿಶ್ಚಂದ್ರನೇ ನನ್ನ ಪತಿಯಾಗಬೇಕು. ಲೋಹಿತಾಶ್ವನೇ ನನ್ನ ಮಗನಾಗಿ ಹುಟ್ಟಬೇಕು. ಚಂದ್ರಮತಿ, ನೀನು ಶಿಶುಘಾತಕಿ. ಶಿವನೇ, ಶಿವನೇ, ಏನಿದು ವಿಚಿತ್ರ ಭಗವಂತ, ಯಾವ ಕೈಯಿಂದ ಇವಳ ಕೊರಳಿಗೆ ಮಾಂಗಲ್ಯವನ್ನು ಕಟ್ಟಿದನೋ ಮತ್ತೆ ಮತ್ತೆ ಅದೇ ಈ ಕೈಗಳಿಂದ ಇವಳ ಕೊರಳನ್ನು ಕತ್ತರಿಸುವ ದುಸ್ಥಿತಿಯನ್ನು ತಂದೆಯ. ಶಂಭೋ ಶಂಕರ. ಹರಿಶ್ಚಂದ್ರ, ಎಂತಹ ಘೋರವಾದ ಕೆಲಸ ಮಾಡುತ್ತಿದ್ದೀಯ. ನಿರಪರಾಧಿಯಾದ ನಿನ್ನ ಹೆಂಡತಿಯನ್ನು ಕೊಂದು ಏನನ್ನು ಸಾಧಿಸುತ್ತೀಯ? ನಿನ್ನ ಹೃದಯ ಎಷ್ಟು ಕಠಿಣವೋ. ಈಗಲಾದರೂ ನನ್ನ ಮಾತನ್ನು ಕೇಳು. ಗುರುವರ್ಯ, ಈಗ ನಿಮ್ಮ ಮಾತನ್ನು ಕೇಳುವ ಸಮಯವಲ್ಲ. ಒಡೆಯನ ಆಜ್ಞೆಯನ್ನು ನೆರವೇರಿಸಬೇಕಾದದ್ದು ನನ್ನ ಕರ್ತವ್ಯ. ಹರಿಶ್ಚಂದ್ರ, ಈಗಲಾದರೂ ನಮ್ಮ ಮಾತನ್ನು ಕೇಳು. ನಮ್ಮ ಪ್ರಿಯ ಕುಮಾರಿಯರನ್ನು ಮದುವೆ ನಿನ್ನ ಹೆಂಡತಿಯ ಮೇಲೆ ಬಂದಿರುವ ಅಪವಾದವನ್ನು ಹೋಗಲಾಡಿಸುತ್ತೇನೆ. ನಿನ್ನ ಸತ್ತ ಮಗನನ್ನು ಬದುಕಿಸಿಕೊಡುತ್ತೇನೆ. ನಿನ್ನ ರಾಜ್ಯವನ್ನು ನಿನಗೆ ಮರಳಿಕೊಡುತ್ತೇನೆ. ಈಗಲಾದರೂ ನಮ್ಮ ಮಾತನ್ನು ಕೇಳು. ಬ್ರಹ್ಮರ್ಷಿ, ಎಂದಿನ ತನಕ ನಾನು ನನ್ನ ಸತ್ಯವನ್ನು ಕಳೆದುಕೊಂಡಿಲ್ಲವೋ ಒಂದಿನ ತನಕ ನಾನು ಏನನ್ನೂ ಕಳೆದುಕೊಂಡಿಲ್ಲವೆಂದು ಭಾವಿಸುತ್ತೇನೆ. ಅದಕ್ಕಾಗಿ ನನ್ನನ್ನು ಆಶೀರ್ವದಿಸಬಾರದೆ? ಹರಿಶ್ಚಂದ್ರ, ಕೊನೆಗೂ ಗೆದ್ದವರು ನಿನ್ನ ಗುರುಗಳು. ಚಂದ್ರಮತಿ ದೇವಿ ಸಿದ್ಧಳು. ಹೇ ಭೋಲೆನಾಥ, ಸ್ವೀಕರಿಸು, ಸ್ವೀಕರಿಸು. ಮೆಚ್ಚಿದನು ಹರಿಶ್ಚಂದ್ರ, ಮೆಚ್ಚಿದನು. ನಿನ್ನ ಸತ್ಯನಿಷ್ಠೆಯನ್ನು ಪರೀಕ್ಷಿಸಲು ವಿಶ್ವಾಮಿತ್ರರು ಮೂಡಿದ ತಂತ್ರ ಇದು. ಹರಿಶ್ಚಂದ್ರ, ನಿನ್ನನ್ನು ಖರೀದಿಸಿದವನು ಯಮಧರ್ಮರಾಯ. ನಿನ್ನ ಹೆಂಡತಿಯಾದ ಚಂದ್ರಮತಿಯನ್ನು ಆಳಾಗಿ ಇರಿಸಿಕೊಂಡವನು ಯಜ್ಞೇಶ್ವರ. ಕಾಶಿರಾಜನ ಮಗನು ಸತ್ತಿಲ್ಲ, ನಿನ್ನ ಮಗನು ಸತ್ತಿಲ್ಲ. ಲೋಹಿತಾಶ್ವ, ಮಗು ಏಳು ಕಂದ, ಏಳು. ಅಮ್ಮ, ಅಮ್ಮ, ಅಮ್ಮ. ವಿಶ್ವಾಮಿತ್ರರೇ, ವಶಿಷ್ಠರೇ, ಕೊನೆಗೂ ಗೆದ್ದವರು ನೀವೇ. ಹರಿಶ್ಚಂದ್ರ, ಅಂದು ನಾನು ಸ್ವರ್ಗಲೋಕದಲ್ಲಿ ಪ್ರತಿಜ್ಞೆ ಮಾಡಿದಂತೆ ನನ್ನ ಸಕಲ ತಪೋಶಕ್ತಿಯ ಅರ್ಧ ಭಾಗವನ್ನು ನಿನಗೆ ಧಾರೆ ಎರೆದು ಕೊಡುತ್ತೇನೆ. ಸ್ವೀಕರಿಸು. ವಿಶ್ವಾಮಿತ್ರರೇ, ರಾಜ ಹರಿಶ್ಚಂದ್ರನನ್ನು ಪುನೀತನನ್ನಾಗಿ ಮಾಡಿಸಿ ನೀವೂ ಪುನೀತರಾಗಿದ್ದೀರಿ. ಸತ್ಯವೇ ಸಕಲಾರ್ಥ ಸಾಧಕವೆಂದು ನಿರೂಪಿಸಿದ ಸತ್ಯವ್ರತ ನೀನೊಬ್ಬನೇ. ಹರಿಶ್ಚಂದ್ರ, ವಿಶ್ವಾಮಿತ್ರರು ಒಡ್ಡಿದ ಅಗ್ನಿ ಪರೀಕ್ಷೆಗಳನ್ನೆಲ್ಲ ಗೆದ್ದು ನಿನ್ನ ಸತ್ಯನಿಷ್ಠೆಯನ್ನು ಎತ್ತಿ ಹಿಡಿದು ನಿನ್ನ ಸತ್ಯ ಪರೀಕ್ಷೆ